ಡೀಪ್ ಮತ್ತೆ ಬ್ರಾಡ್ ಎರಡೂ ಇದೆ ಈ ಬ್ಲೌಸ್ ಅಲ್ಲಿ. ಡೀಪ್ ಮತ್ತೆ ಬ್ರಾಡ್ ಎರಡೂ ಇದೆ. ಸೊ ಇವ್ರು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ಅವ್ರಿಗೆ ಎಲ್ಲೂ ಬ್ಲೌಸ್ ಸೆಟ್ ಆಗ್ತಾ ಇರ್ಲಿಲ್ಲ. ಏನಪ್ಪಾ ಅಂದ್ರೆ ಶೋಲ್ಡರ್ ಡ್ರಾಪ್ ಜಾಸ್ತಿ, ಮತ್ತೆ ಇವ್ರು ಸ್ವಲ್ಪ ಬ್ರಾಡ್ ಜಾಸ್ತಿ ಆಗ್ತಾರೆ, ಡೀಪ್ ಜಾಸ್ತಿ ಆಗ್ತಾರೆ. ಅವ್ರಿಗೆ ಬೇಕೇ ಬೇಕು, ಬಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಏನ್ ಹೇಳಿದ್ರು ಅವ್ರು ನನಗೆ, ಒಂದು ಬ್ಲೌಸ್ ಕೊಟ್ಟರು, ಮೆಷರ್ಮೆಂಟ್ ಬ್ಲೌಸ್, ಶೋಲ್ಡರ್ ಡ್ರಾಪ್ ಆಗುತ್ತೆ ಇದರಲ್ಲಿ, ನನ್ಗೆ ಇಷ್ಟೇ ಡೀಪ್ ಬೇಕು, ಇಷ್ಟೇ ಬ್ರಾಡ್ ಬೇಕು, ಬಟ್ ನನಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಸೊ ಯಾವ ರೀತಿ ಸ್ಟಿಚ್ ಮಾಡ್ಕೊಡ್ತೀರಾ ಮಾಡ್ಕೊಡಿ, ಎಷ್ಟೊಂದು ಕಡೆ ಸ್ಟಿಚ್ ಮಾಡಿಸ್ತೇ, ನನಗೆ ಎಲ್ಲೂ ಸೆಟ್ ಆಗಿಲ್ಲ. ಸೊ ನೀವು ಹೇಗೆ ಮಾಡ್ತೀರಾ ನೋಡೋಣ ಅಂದ್ಬಿಟ್ಟು ನನಗೊಂದು ಕೊಟ್ಟರು, ಈ ಬ್ಲೌಸ್ ಅನ್ನೇ ನನಗೆ ಕೊಟ್ಟಿದ್ದು. ಸೊ ನಾನು ಅವರಿಗೆ ಇದನ್ನ ಮಾಡಿಕೊಟ್ಟೆ, ಇದ್ರ ಜೊತೆಗೆ ಇನ್ನ 5-6 ಮಾಡಿಕೊಟ್ಟೆ ಬಿಡಿ. ಇಷ್ಟೇ, ಅವ್ರು ಹೇಳ್ದಷ್ಟೇ ಡೀಪ್, ಅವ್ರು ಹೇಳ್ದಷ್ಟೇ ಬ್ರಾಡ್ ಇಟ್ಟು ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಟ್ಟೆ. ಅವ್ರಿಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ಸೊ ಇವಾಗ ಇವರು ಇನ್ನು ನನಗೆ 7-8 ಪೀಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 7-8 ಪೀಸ್ ಮಾಡಿದೆ, ಇನ್ನು 7-8 ಪೀಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ನಿಮಗೆ ಒಂದನ್ನ ಹೇಳ್ಕೊಡ್ತೀನಿ, ನಾನು ಹೇಗೆ ಮಾಡಿದೆ. ಇಷ್ಟು ಡೀಪ್ ಇಷ್ಟು ಬ್ರಾಡ್ ನೆಕ್ ಬಂದಾಗ ನಾನು ಯಾವ ರೀತಿ ಇವರಿಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೆ, ಏನೆಲ್ಲ ಟ್ರಿಕ್ಸ್ ಉಪಯೋಗಿಸ್ದೆ ಅನ್ನೋದನ್ನ ನಾನು ಇವತ್ತಿನ ಟಾಪಿಕ್ ಅಲ್ಲಿ ಹೇಳ್ಕೊಳ್ತೀನಿ. ನಮಸ್ಕಾರ, ನಾನು ವಿಜಯಲಕ್ಷ್ಮಿ, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಡೀಪ್ ಹಾಗೆ ಬ್ರಾಡ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗದಿರಂಗೆ ಏನೆಲ್ಲ ಟ್ರಿಕ್ಸ್ ಉಪಯೋಗಿಸ್ದೆ, ಯಾವ ರೀತಿ ಕಟಿಂಗ್ ಮಾಡಿದೆ, ಯಾವ ರೀತಿ ಸ್ಟಿಚಿಂಗ್ ಅಲ್ಲೂ ಕೂಡ ಕೆಲವೊಂದಷ್ಟು ಟ್ರಿಕ್ಸ್ ಇದೆ, ಅದನ್ನು ಕೂಡ ಇದರಲ್ಲಿ ಸ್ಟಿಚಿಂಗ್ ಪಾರ್ಟ್ ಕೂಡ ತೋರಿಸ್ತಾ ಇದ್ದೀನಿ. ನಾನು ಯಾವ ತರ ಎಲ್ಲ ನಾನು ಶೋಲ್ಡರ್ ಡ್ರಾಪ್ ಆಗದಿರಾ ಟ್ರಿಕ್ಸ್ ಉಪಯೋಗಿಸಿ ಕಟಿಂಗ್ ಮಾಡಿದೆ, ಯಾವ ಟ್ರಿಕ್ಸ್ ಉಪಯೋಗಿಸಿ ಸ್ಟಿಚಿಂಗ್ ಮಾಡಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ಟಾಪಿಕ್ ಅಲ್ಲಿ ತೋರಿಸ್ಕೊಡ್ತೀನಿ. ಕಟಿಂಗ್ ನ ಪಾರ್ಟ್ 1, ಸ್ಟಿಚಿಂಗ್ ನ ಪಾರ್ಟ್ 2 ಅಂತ ಹಾಕ್ತೀನಿ. ನೋಡಿ ಕಂಪ್ಲೀಟ್ ಡೀಪ್ ನೆಕ್ ಹಾಗೂ ಬ್ರಾಡ್ ನೆಕ್ ಇರುವಂತಹ ಬ್ಲೌಸ್ ನ ಕಂಪ್ಲೀಟ್ ಕಟಿಂಗ್, ಕಂಪ್ಲೀಟ್ ಸ್ಟಿಚಿಂಗ್. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಮೇ 23ನೇ ತಾರೀಕಿಂದ 3rd ಬ್ಯಾಚ್ ಶುರು ಆಗ್ತಾ ಇದೆ. ಬೇಸಿಕ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಲಿಂಕ್ ಹೇಳಿದ್ರೆ ಅಲ್ಲಿಂದ ಕೂಡ ಕಳಿಸ್ತೀವಿ. ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೇ 23ನೇ ತಾರೀಕಿಂದ 3rd ಬ್ಯಾಚ್ ಶುರುವಾಗ್ತಾ ಇದೆ, ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ. ಸೊ ಇದರಲ್ಲಿ ಈಗ ಮೆಜರ್ ತೆಗೆದು ನಾನು ಏನೆಲ್ಲ ಟ್ರಿಕ್ಸ್ ಉಪಯೋಗಿಸ್ದೆ ಅಂತ ಹೇಳಿ ನಿಮ್ಗೆ ಕಟಿಂಗ್ ನ ತೋರಿಸ್ತೀನಿ. ಸೊ ಇದು ಬಂದು ಲೈನಿಂಗ್, ಇದು ಬಂದು ಮೇನ್ ಫ್ಯಾಬ್ರಿಕ್. ಸೊ ಫಸ್ಟ್ ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಂಡ್ಬಿಡೋಣ. ಸೊ ಫಸ್ಟು ನಾವು ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳೋಣ ಬ್ಲೌಸ್ ಇಂದ. ಸೊ ಎಷ್ಟು ಬರ್ತಾ ಇದೆ, ಇದು 9.25 ಇಂಚು ಬರ್ತಾ ಇದೆ. ಸೊ ಬೇರೆಯವ್ರದ್ದಾಗಿದೆ, ನಾನು ಎಲ್ಲಾ ಕಡೆ ತಗೊಳ್ತಿದ್ದೆ. ಇದು ನಾನೇ ಸ್ಟಿಚ್ ಮಾಡಿರುವಂತ ಬ್ಲೌಸ್, ಹಾಗಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಎರಡು ಕಡೆ ನಾನು ಈಕ್ವಲ್ ಆಗಿ ಇಟ್ಟಿರ್ತೀನಿ, ಯಾವುದೇ ಏರುಪೇರು ಬರಲ್ಲ. ನೋಡಿ 9.25 ಇಂಚು, ಎರಡು ಕಡೆ ಒಂದೇ ಸಮ ಇರುತ್ತೆ. ಸೊ 9.25 ಇಂಚ್ಗೆ 3 ಇಂಚು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ. 9.25ಗೆ 3 ಇಂಚು 12.25 ಆಗುತ್ತೆ. ಸೊ ಇಲ್ಲಿ ಫೋಲ್ಡೆಡ್ ಮಾಡಿದೀನಿ ನೋಡಿ, ಇಲ್ಲಿ 12.25ಗೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. 12.25. ಸೊ 12.25ಗೆ ಮೆಷರ್ ಮಾಡಿದೀನಿ. ಸೊ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಅಗಲ ಬಟ್ಟೆ ತಗೊಂಡಿದ್ದಾಯ್ತು, ಇವಾಗ ಲೆಂತ್ ತಗೊಳ್ಳೋಣ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಇಲ್ಲಿಂದ ಲೆಂತ್ ತಗೊಳ್ಳೋಣ. ಸೊ ಎಷ್ಟು ಬರ್ತಾ ಇದೆ, 14.25 ಇಂಚು ಬರ್ತಾ ಇದೆ. ಸೊ 14.25ಗೆ 1 ಇಂಚು ಸೇರಿಸಿ 15.25 ಇಂಚ್ಗೆ ಲೆಂತ್ ತಗೊಳ್ಳೋಣ. ಇದು ಬಂದು ಬ್ಯಾಕ್ ಪಾರ್ಟ್ಗೆ ನಾನು ತಗೊಳ್ತಾ ಇರೋದು, ಫ್ರಂಟ್ ಪಾರ್ಟ್ಗೆ ಬೇರೆ ಬರುತ್ತೆ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕೊಂಡ್ಬಿಡೋಣ. ಸೊ
ಸೊ ಇಲ್ಲಿ ನಾನು ನೆಕ್ ಅಗಲ ಎಷ್ಟು ಇಟ್ಟಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಿಮ್ಗೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ, ಬ್ರಾಡ್ ಎಷ್ಟಿದೆ ಅಂತ ತೋರಿಸ್ತೀನಿ. ಏನಕ್ಕಂದ್ರೆ ಯಾವಾಗ್ಲೇ ಆಗ್ಲಿ ನಾವು ಶೋಲ್ಡರ್ ಮತ್ತೆ ನೆಕ್ ವಿಡ್ತ್ ನ ಮಾರ್ಕ್ ಮಾಡುವಾಗ ಫಸ್ಟ್ ನಾವು ಚೆಕ್ ಮಾಡ್ಕೊಳ್ಬೇಕಾಗಿರೋದೆ ಬ್ಯಾಕ್ ಅಲ್ಲಿ ಬ್ರಾಡ್ ಅಥವಾ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಡೀಪ್ ಬಂದು ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಡೀಪ್ ಬಂದು 9.5 ಇಂಚ್ ಇದೆ. ಡೀಪ್ ಬಂದು 9.5 ಇಂಚ್ ಇದೆ. ಸೊ ಇದನ್ನ ಈ ರೀತಿ ಹಾಕೊಳ್ಳೋಣ. ಸೊ ಬ್ರಾಡ್ ನ ನೋಡಿ ಈ ಪ್ಲೇಸ್ ಅಲ್ಲಿ ಚೆಕ್ ಮಾಡಬೇಕು ಎಷ್ಟಿದೆ, 7 ಇಂಚ್ ಇದೆ. ಅಂದ್ರೆ ಫೋಲ್ಡೆಡ್ ಅಲ್ಲಿ 3.5 ಇಂಚು. ಸೊ 9.5 ಇಂಚು ಡೀಪ್ ಲೆಂತ್, ಬ್ರಾಡ್ ಬಂದು 7 ಇಂಚ್ ಇದೆ. ಸೊ ನಾನು ಈ ಬ್ಲೌಸ್ಗೆ ಎಷ್ಟು ಇಟ್ಟಿದ್ದೀನಿ ನೆಕ್ ಅಗಲ ನನಗೆ ಗೊತ್ತು. ಸಾಮಾನ್ಯ ಈ ತರ ಎಲ್ಲ ತುಂಬಾ ಡೀಪ್ ನೆಕ್ ಬಂದಾಗ ನಾನು ಏನು ಚೆಕ್ ಮಾಡ್ಕೊಳ್ಳಲ್ಲ, ನಂದೇ ಒಂದು ಇದಿದೆ. ಯಾಕಂದ್ರೆ ಸ್ಟಿಚ್ ಮಾಡಿ ನಾವು ಕಟಿಂಗ್ ಮಾಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ಸೊ ಎಷ್ಟು ಇಟ್ಟಿರ್ತೀನಿ, ಎಷ್ಟು ಇಡಬೇಕು ಅನ್ನೋದು ನನಗೆ ಹಾಗೆ ಇರುತ್ತೆ. ಬಟ್ ಏನು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ನೀಟಾಗಿ ಹಾಕೊಳ್ಬೇಕು. ಸೊ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಬೇಕು ನೋಡಿ. 4.5 ಇಂಚು ಬರ್ತಾ ಇದೆ. ಸೊ 4.5 ಇಂಚು ಬರ್ತಾ ಇದೆಯಲ್ಲ, ಅದನ್ನ ಹಾಗೆ 4.5 ಇಟ್ಕೊಂಡ್ಬಿಡವಾ? ಖಂಡಿತ ಅಲ್ಲ. ಏನಕ್ಕಂದ್ರೆ 4.5 ಏನಕ್ಕೆ ಬರ್ತಾ ಇದೆ ಅಂದ್ರೆ ನಾವು ನೆಕ್ ಫಿನಿಶಿಂಗ್ ಮಾಡುವಾಗ ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಕಟ್ ಆಗಿರುತ್ತೆ. ಸೊ ಅವಾಗ ಅದು 4.5 ಕನ್ವರ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ 4ಕ್ಕೆ. ಸೊ ಈಗ 4 ಇಟ್ರೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದು 4.5ಗೆ ಕನ್ವರ್ಟ್ ಆಗಿರುತ್ತೆ. ಸೊ ಹಂಗಾಗಿ 4.5 ಇದ್ರೆ ಯಾವ್ದು ಎಕ್ಸ್ಟ್ರಾ ತಗೊಳಂಗಿಲ್ಲ. ಕಡಿಮೆ ಮಾಡ್ಕೊಳ್ಳಿ, 1/2 ಇಂಚು ಕಡಿಮೆ ಮಾಡ್ಕೊಳ್ಳಿ. ಯಾವ್ದ್ರಲ್ಲೇ ಬ್ಲೌಸ್ ಅಲ್ಲಿ ನೀವು ಎಕ್ಸಾಕ್ಟ್ ನೆಕ್ ವಿಡ್ತ್ ತಗೊಳ್ತಿರಲ್ಲ ಅಲ್ಲಿ ಕಡಿಮೆ ತಗೊಳ್ಳಿ. ಅಂದ್ರೆ ಇದು ಬ್ಲೌಸ್ ಕರೆಕ್ಟ್ ಇದೆ. ಸೊ ಇದು ಬ್ಲೌಸ್ ಕರೆಕ್ಟ್ ಇದೆ, ನಾನೇ ಸ್ಟಿಚ್ ಮಾಡಿರೋದು. ಅದು 4.5 ಬಂದಿದೆ. ಬಟ್ ನಾನು ಇಲ್ಲಿ 2.25 ಇಟ್ಟಿಲ್ಲ. ಅಂದ್ರೆ ಫೋಲ್ಡೆಡ್ ಅಲ್ಲಿ 4.5 ಬರ್ಬೇಕಂದ್ರೆ ಇಲ್ಲಿ 2.25 ಇಡ್ಬೇಕು. ಬಟ್ ನಾನು ಇಟ್ಟಿಲ್ಲ. ನಾನು ಇಟ್ಟಿರೋದು ಬರೀ 2 ಇಂಚು. ಸೊ ಅದು ಈ ಕಡೆ ಫಿನಿಶಿಂಗ್ ಮಾಡುವಾಗ 1/4 ಇಂಚು 1/2 ಇಂಚ್ ಎಕ್ಸ್ಟ್ರಾ ಆಗಿದೆ. ಸೊ ಇವಾಗ 4.5 ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಡೈರೆಕ್ಟ್ ನಾನು ಇಲ್ಲಿ 2.25 ಇಟ್ಕೊಂಡ್ಬಿಡ್ಬೋದು. ಸೊ ಅದೇನಾಗುತ್ತೆ, ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದು 5 ಇಂಚುಗೆ ಕನ್ವರ್ಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಹಂಗಾಗಿ ಕರೆಕ್ಟ್ ಆಗಿದೆ ಫಿಟ್ಟಿಂಗ್ ಅಂತ ನಿಮ್ಗೆ ಯಾರಾದ್ರೂ ಬ್ಲೌಸ್ ಕೊಟ್ಟಾಗ ಅವ್ರದ್ದು ನೆಕ್ ವಿಡ್ತ್ ಇಲ್ಲಿ ಏನಿರುತ್ತೆ ಅದಕ್ಕಿಂತ 1/2 ಇಂಚು ನೀವು ಕಡಿಮೆ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾನು 2 ಇಂಚ್ ಇಡ್ತೀನಿ. ಸೊ ನೆಕ್ಸ್ಟ್ ಶೋಲ್ಡರ್ ಎಷ್ಟಿದೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದೆ ಅಂತ ಬ್ಲೌಸ್ ಕೊಟ್ಟಾಗ ಈ ರೀತಿ ನೀವು ಚೆಕ್ ಮಾಡ್ಕೊಬಿಡಿ. 2 ಇಂಚು ಬರ್ತಾ ಇದೆ. ಸೊ 2 ಇಂಚಿಗೆ 3/4 ಇಂಚು ಸೇರಿಸಿ 2.25 ಇಂಚು ಮಾರ್ಕ್ ಹಾಕೊಳ್ಳಿ. ಏನಕ್ಕಂದ್ರೆ 3/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚಷ್ಟು ನೆಕ್ ವಿಡ್ತ್ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ನಾವು, ಅದಕ್ಕೆ ಬೇಕಾಗುತ್ತೆ. ಸೊ ಹಂಗಾಗಿ 3/4 ಇಂಚು ಆಡ್ ಮಾಡ್ಕೊಳ್ಬೇಕು. ಅಲ್ಲಿ 1.25 ಇಂಚು ಬಂದ್ರೆ ಇಲ್ಲಿ ಪಟ್ಟಿ ಕೆಲವ್ರದ್ದು 1/4 ಇಂಚು 1 ಇಂಚ್ ಎಲ್ಲ ಬರುತ್ತೆ. ಅವ್ರು ಬ್ರಾಡ್ ಇಟ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಸೊ ಇಲ್ಲಿ 2 ಇಂಚ್ ಇದೆ. 2 ಇಂಚುಗೆ 3/4 ಇಂಚು ಆಡ್ ಮಾಡ್ಕೊಳ್ಳಿ. ಸಪೋಸ್ ಇಲ್ಲಿ 2.5 ಇತ್ತು, ಸೊ ಅದಕ್ಕೆ 3/4 ಇಂಚು ಆಡ್ ಮಾಡ್ಕೊಳ್ಳಿ. ಯಾವಾಗ ಅವ್ರದ್ದು ಬ್ಲೌಸ್ ಕರೆಕ್ಟ್ ಇದೆ ಅಂತ ಅಂದಾಗ. ಸೊ ಟೋಟಲ್ ಎಷ್ಟಾಯ್ತು, ಶೋಲ್ಡರ್ ಬಂದಿಲ್ಲಿ 4.25 ಇಂಚ್ ಆಯ್ತು. 4.25 ಇಂಚಿಗೆ 1/2 ಇಂಚು ಸೇರಿಸಿ 5.25 ಇಂಚಿಗೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸುಮಾರಷ್ಟು ಸಣ್ಣ ಪುಟ್ಟ ಟ್ರಿಕ್ಸ್ ಇರುತ್ತೆ. ಸೊ ಇದರಿಂದನೇ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಈ ಸಣ್ಣ ಪುಟ್ಟ ಟ್ರಿಕ್ಸ್ ನ ನೆನ್ಪಿಟ್ಕೊಂಡು ನೀವು ಮಾಡ್ಬೇಕು. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಮಾಡ್ಕೊಂಡಿರುವಂತ ಟ್ರಿಕ್ಸ್ ಗಳು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು 4.25 ಇತ್ತು, ಅದೇ 4.25 ಇಂಚ್ನ ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಎದೆ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ನಾವು ಚೆಕ್ ಮಾಡಿದ ಪ್ರಕಾರ 9.25 ಇಂಚು. ಸೊ 9.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಚೆಕ್ ಮಾಡ್ಕೊಂಡ್ವಲ್ಲ ನಾವು ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಂದ. ಸೊ ಬಿಗಿನರ್ಸ್ ಕನ್ಫ್ಯೂಸ್ ಆಗುತ್ತೆ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 9.25 ಇಂಚ್ ಇದೆ. ಸೊ 9.25 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1.25 ಇಂಚು ಸಾಕು. 1.25 ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಡಿ. ಮಾರ್ಕ್ ಹಾಕೊಂಡು ಆರ್ಮೋಲ್ ಶೇಪ್ ನ ಕೊಡೋಣ. ಈ ರೀತಿ. ಸೊ ಅದಾದ್ಮೇಲೆ ಸೊಂಟದ ಸುತ್ತಳತೆ, ವೇಸ್ಟ್ ರೌಂಡ್. ಸೊ ಈ ರೀತಿ ಮೆಷರ್ ಮಾಡ್ಕೊಳ್ಳಿ.
ಈ ಉಕ್ಕಿದೆಯಲ್ಲ ಇಲ್ಲಿಂದ ಕನ್ಸಿಡರ್ ಆಗುತ್ತೆ ಫಿಟ್ಟಿಂಗ್ ಸ್ಟಿಚ್ಚು. ಸೊ ಇಲ್ಲಿ ಈ ಕಾಜಾಪಟ್ಟಿ ಇದೆಯಲ್ಲ ಇದು ಲೆಕ್ಕಕ್ಕೆ ಬರಂಗಿಲ್ಲ. ಈ ಕಾಜಾಪಟ್ಟಿ ಎಂಡ್ ಇದೆಯಲ್ಲ ಇಲ್ಲಿವರೆಗೂ ಮಾತ್ರ. ಸೊ ಎಷ್ಟು ಬರ್ತಾ ಇದೆ ಟೇಪ್ನ ಸರಿಯಾಗಿ ಇಟ್ಕೊಳ್ಳೋಣ ಇನ್ನೊಂದ್ಸರಿ. $31 ಇಂಚು ಬರ್ತಾ ಇದೆ. ಸೊ 31 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.75 ಇಂಚ್ ಆಗುತ್ತೆ. 7.75 ಇಂಚ್ಗೆ 1 ಇಂಚ್ ಸೇರಿಸಿ 8.75 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು, ಇಲ್ಲೂ ಅಷ್ಟೇ 2 ಇಂಚು. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ. ಸೊ ಟೇಪ್ನ ನೋಡಿ ಈ ರೀತಿ ಇಟ್ಟು ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಲೈನ್ಗಳನ್ನ ಸೇರಿಸ್ಕೊಂಬೇಡ. ಸೊ ಇಷ್ಟ ಆದ್ಮೇಲೆ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಹಾಕಿದ್ಮೇಲೆ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಬೇಕು ಸರಿ ಇದೆಯಾ. ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಕೊಳ್ಬೇಕು ಅಂತ ಸುಮಾರು ವಿಡಿಯೋದಲ್ಲಿ ತೋರಿಸಿದೀನಿ, ಇನ್ ಕೇಸ್ ಏನಾದ್ರು ಏರುಪೇರು ಬಂದ್ರೆ ಅಂತ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ಅದು ಶೇಪ್ ಹೇಗಿದೆ ಹಾಗೆ ಮೆಷರ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಈ ಫಿಟ್ಟಿಂಗ್ ಸ್ಟಿಚ್ ವರ್ಗು ಎಷ್ಟು ಬರ್ತಾ ಇದೆ ನೋಡಿ. ಫಿಟ್ಟಿಂಗ್ ಸ್ಟಿಚ್ ಇಲ್ಲಿ ಬಂದಿದೆ 8 ಇಂಚು ಬರ್ತಾ ಇದೆ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಏನಕ್ಕಂದ್ರೆ ನಾವು ಮೆಷರ್ ಮಾಡಿದಾಗ ಶೋಲ್ಡರ್ ಅಟ್ಯಾಚ್ ಆಗಿತ್ತು, ಆಲ್ರೆಡಿ ರೆಡಿ ಆಗಿತ್ತು. ಸೊ ಅದಕ್ಕೆ ಅಂತ ನಾವು ಸ್ಪೇಸ್ ಬಿಡ್ಬೇಕಲ್ಲ, ಅದನ್ನ ಬಿಟ್ಟು ಇಲ್ಲಿಂದ ಟೇಪ್ನ ನೋಡಿ ಅದು ಹೇಗಿದೆ ಹಾಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ 8 ಇಂಚು. 1 ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ, ಕಡಿಮೆ ಬರಬಾರ್ದು. ಎಕ್ಸ್ಟ್ರಾ ಇದ್ರೆ ಓಕೆ, ಸ್ವಲ್ಪ 1/4 ಇಂಚ್ವರೆಗೂ ಎಕ್ಸ್ಟ್ರಾ ಇದ್ರೆ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ಎಕ್ಸಾಕ್ಟ್ ಆಗಿ ಬರಕ್ ನಾನು ಏನ್ ಮಾಡಿದೆ ಹೇಳಿ, ನಾನು ಯಾವುದೇ ಇಲ್ಲಿ ಆರ್ಮೋಲ್ ರೌಂಡ್ ನ ಮೆಷರ್ ಮಾಡಿ ಅಥವಾ ಮಾರ್ಕ್ ಮಾಡಿ ಹಾಕಿಲ್ಲ. ಮಾರ್ಕ್ ಮಾಡಿದ್ಮೇಲೆ ನಾನು ನಿಮಗೆ ಮೆಷರ್ ಮಾಡಿ ತೋರಿಸಿದ್ದು. ಮಾಡಿದಿಷ್ಟೇ ಸಿಂಪಲ್. ಏನ್ ಶೋಲ್ಡರ್ ಇದೆ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಅಂತ ಹಾಕಿದೆ. ಇಷ್ಟೇ ಟ್ರಿಕ್ಸ್, ಇದನ್ನು ಉಪಯೋಗಿಸಿ. ಈ ಟ್ರಿಕ್ಸ್ ಉಪಯೋಗಿಸಕ್ ಮುಂಚೆ ನೀವು ಎಕ್ಸಾಕ್ಟ್ ಆಗಿ ಬ್ರಾಡ್ ಮತ್ತೆ ಡೀಪ್ ನೆಕ್ ಇದ್ದಾಗ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು, ಎಷ್ಟು ಇಟ್ಕೋಬೇಕು ಶೋಲ್ಡರ್ ನೆಕ್, ಎಷ್ಟು ಇಟ್ಕೋಬೇಕು ವಿಡ್ತ್. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಬೇಕು. ಸುಮಾರು ವಿಡಿಯೋದಲ್ಲಿ ಸುಮಾರಷ್ಟು ಎಕ್ಸ್ಪ್ಲೇನ್ ಮಾಡಿದೀನಿ. ನನ್ನ ವಿಡಿಯೋಸ್ನ ಚೆಕ್ ಮಾಡಿ. ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಹೊಸದಾಗಿ ಯಾರು ಎಂಟ್ರಿ ಆಗಿರ್ತೀರಾ ದಯವಿಟ್ಟು ನನ್ನ ಓಲ್ಡ್ ವಿಡಿಯೋಸ್ನೆಲ್ಲ ನೀವು ಖಂಡಿತ ಚೆಕ್ ಮಾಡಿ. ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಶೋಲ್ಡರ್ ಡ್ರಾಪ್ ಬಗ್ಗೆ ತುಂಬಾನೇ ಹೇಳಿದೀನಿ. ಏನಕ್ಕಂದ್ರೆ ಕಮೆಂಟ್ಸ್ ಬರೋದೇ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಯಾವಾಗ್ಲೇ ಆಗ್ಲಿ ಬ್ಲೌಸ್ದು ವಿಡಿಯೋ ಹಾಕ್ತೀನಿ ಅನ್ನೋವಾಗ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಇರೋಂಥ ಬ್ಲೌಸ್ನ ಆಯ್ಕೆ ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ, ನಾನು ನಿಮಗೆ ಶೇರ್ ಮಾಡ್ಬೋದು ನನ್ನ ನಾಲೆಜ್ನ ಅಂತ. ಸೊ ನೆಕ್ಸ್ಟು ಡೀಪ್. ಬ್ಯಾಕಲ್ಲಿ ಡೀಪ್ ಎಷ್ಟು ನೋಡಿ, ಜಸ್ಟ್ ಇಷ್ಟೇ ನೀವು ಮಾಡಬೇಕಾಗಿರೋದು. ನಾನು ಅಲ್ಲಿಂದ ಮೆಷರ್ ಮಾಡಿ ತೋರಿಸ್ದೆ 9.25 ಇಂಚ್ ಇದೆ. ಸೊ ಇಲ್ಲಿ ನೋಡಿ 4.25 ಇಂಚ್ ಇದೆ, ಅದಕ್ಕೆ 1/2 ಇಂಚು ಸೇರಿಸ್ಕೊಳ್ಳಿ. 4.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. 10.25 ಇಂಚು ಬರ್ತಾ ಇದೆ. 3/4 ಇಂಚಷ್ಟು, ಏನಕ್ಕಂದ್ರೆ ಇದು ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಇರೋದ್ರಿಂದ 3/4 ಇಂಚು ನಾನಿಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ 3/4 ಇಂಚಷ್ಟು ಇನ್ವೆಸ್ಟ್ ಮಾಡ್ತೀನಿ. ಇದು ಸ್ಟಿಚಿಂಗ್ದು ಪಾರ್ಟ್ ನಾನು ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗ್ ನ ಡೀಟೇಲ್ ಆಗಿ ಮಾಡಿ. ಏನಕ್ಕಂದ್ರೆ ಅದರಲ್ಲೂ ತುಂಬಾನೇ ಟ್ರಿಕ್ಸ್ ಇದೆ, ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ನಾವು ಹೇಗೆ ಮಾಡ್ಕೊಳ್ಬೇಕಂತ. ಸೊ ಹಾಗಾಗಿ 9.25 3/4 ಇಂಚು 10 ಇಂಚ್ ಆಗುತ್ತೆ. ಸೊ ಈ ರೀತಿ ನೋಡ್ಕೊಳ್ಬೇಕು. ಸಪೋಸ್ ಇಲ್ಲ ಅಂದ್ರೆ ಇವಾಗ ಮೇಲ್ಗಡೆಯಿಂದಾನೇ ನೀವು 9.25 ಇಂಚು ತಗೊಳ್ಳಿ. 9.25 ಇಂಚ್ಗೆ 3/4 ಇಂಚು ಸೇರಿಸಿ 10.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಷ್ಟೇ. ಸೊ ಇದು ಡೀಪ್ ಆಯ್ತು. ಸೊ ಅಗಲ ನಾವು ಮೆಷರ್ ಮಾಡಿದ್ವಿ ಬ್ಲೌಸ್ ಅಲ್ಲಿ ಎಷ್ಟು ಬಂತು ಹಿಂದೆಗಡೆ ಅಗಲ. ಇದು ಲೆಂತ್ ಆಯ್ತು ಇಷ್ಟೊತ್ತು ಹೇಳಿದ್ದು. ಇದರ ಅಗಲ 7 ಇಂಚು ಬಂತು. 7 ಇಂಚಲ್ಲಿ ಅರ್ಧ ಅಂದ್ರೆ 3.25 ಇಂಚು. ಸೊ 3.25 ಇಂಚಿನ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ನೋಡಿ 3.25 ಇಂಚು ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕೊಂಡ್ಬಿಡಿ. ಸೊ ಇಲ್ಲಿ ನೀವು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಾಕೊಳ್ಬೋದು. ಇಲ್ಲಿ ನಾನು ರೌಂಡ್ ಶೇಪ್ ಹಾಕ್ತೀನಿ. ಇಲ್ಲಿಂದ ನೋಡಿ ಒಂದು 2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಹಾಕಿದಾಗ ಏನು ಇಲ್ಲಿ ನಾವು 3.25 ಇಂಚ್ ಇಟ್ಟಿದೀವಿ ಆ 3.25 ಇಂಚಿಗೆ ಮತ್ತೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಏನಕ್ಕಂದ್ರೆ ನಾವು ಬಾಕ್ಸ್ ಹೋಗ್ತಾ ಹೋಗ್ತಾ ಚಿಕ್ಕದಾಗತ್ತೆ. ನಾವು 3.25 ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ವಿ. ಸೊ ಇಲ್ಲಿನೂ ಅಗಲ ಬರಬೇಕು. ನಾವು ಮೆಷರ್ ಮಾಡಿದ್ಯಲ್ಲಿ ನೋಡಿ ಇಲ್ಲಿ
ನೋಡಿ ನಾವು ಮೆಷರ್ ಮಾಡಿದ್ದು ಇಲ್ಲಿ ಈ ಸ್ಪೇಸಲ್ಲಿ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಲ್ಲ, ಇಲ್ಲಿ ಬರುತ್ತಾ ಸ್ಪೇಸ್. ಸೊ ಹಂಗಾಗಿ ಇಲ್ಲೂ 3.5 ಇಂಚ್ ಬರಬೇಕು. ಈ ತರ. ಸೊ ಇವಾಗ ಫೈನಲಿ ಇದರಲ್ಲಿ ಉಳಿದಿರೋದು ಡಾಟ್ಸ್. ಹೇಗೆ, ಏನು ಈ ಡೀಪ್ ನೆಕ್ ಇದೆ, ಇದಕ್ಕೂ ನಾವಿರೋ ಡಾಟ್ಸ್ಗೂ 1 ಇಂಚ್ ಅಷ್ಟು ಇಲ್ಲಿ ಗ್ಯಾಪ್ ಬರಬೇಕು ಅಷ್ಟೇ. ಸೊ ಇಲ್ಲಿ 4 ಇಂಚ್ ಸಿಗ್ತಾ ಇದೆ, ಅದನ್ನ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಸೊ 1 ಇಂಚು ಈ ಸ್ಪೇಸಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್. ಕಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಪಾರ್ಟ್ನ ತೋರಿಸ್ತೀನಿ. ಸೊ ಇಲ್ಲಿ ನಾನು ಯಾವುದೇ ನೆಕ್ ಅಗಲನ ಕಟ್ ಮಾಡ್ತಾ ಇಲ್ಲ, ಏನಕ್ಕಂದ್ರೆ ನಂದೇ ಅದು ಒಂದು ಈಸಿ ಮೆಥಡ್ ಇದೆ. ಸೊ ಅದರಲ್ಲಿ ಬೇಗ ನೆಕ್ ಫಿನಿಶಿಂಗ್ ಮಾಡ್ಬೋದು. ರೆಗ್ಯುಲರ್ ವ್ಯೂವರ್ಸ್ ಆಲ್ರೆಡಿ 1-2-3 ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಹಾಕಿದೀನಿ, ಅದ್ರಲ್ಲಿ ನೋಡಿರ್ತೀರಾ, ಗೊತ್ತಿರುತ್ತೆ. ಹೊಸದಾಗಿ ಎಂಟ್ರಿ ಆಗಿರೋರು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳೋದನ್ನ ಹಾಗೆ ಬಿಟ್ಕೊಳ್ತೀನಿ. ಸ್ಟಿಚಿಂಗ್ ಪಾರ್ಟ್ನ ಮಿಸ್ ಮಾಡಿದಿರಾ ನೋಡಿ, ತುಂಬಾ ಡೀಟೇಲ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಬ್ಯಾಕ್ ಪಾರ್ಟ್ ಅಲ್ಲಿ 14.5 ಪ್ಲಸ್ 1 ಇಂಚು 15.5 ಇಂಚು ತಗೊಂಡಿದೀವಿ ನೋಡಿ. 15.5 ಇಂಚು ತಗೊಂಡಿದೀವಿ. ಫ್ರಂಟ್ ಪಾರ್ಟ್ ಅಲ್ಲಿ 14.5 ಪ್ಲಸ್ 2.5 17 ಇಂಚು. 14.5 ಏನ್ ಬ್ಲೌಸ್ ರೆಡಿ ಇದೆ ಅದಕ್ಕೆ 2.5 ಆಡ್ ಮಾಡಬೇಕು ಫ್ರಂಟ್ ಪಾರ್ಟ್ಗೆ. ಬ್ಯಾಕ್ ಪಾರ್ಟ್ಗೆ 1 ಇಂಚು. ಸೊ ಇಲ್ಲಿಂದ 17 ಇಂಚಿದು ಕರೆಕ್ಟ್ ಆಗಿದೆ. ಸೊ ಏನಿದೆ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಬರಬಾರ್ದು ಅಂದ್ರೆ ನಾವಿಲ್ಲಿ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಡಬೇಕು ನೋಡಿ. ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಇದ್ರಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ಗ್ಯಾಪ್ ಬರಬಾರ್ದು, ನೀಟಾಗಿ ಫಿನಿಶಿಂಗ್ ಬರ್ಬೇಕಂತ ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಲ್ಲಿ 1/2 ಇಂಚ್ಗೆ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಎಕ್ಸ್ಟ್ರಾ ಸ್ಪೇಸ್ ಬಿಟ್ಕೊಳ್ಬೇಕು. 1/2 ಇಂಚ್. ಸೊ ನೀವ್ ಏನೇ ಮಾರ್ಕ್ ಹಾಕಿದ್ರು ಈ ಸ್ಪೇಸ್ ಇಂದ, ಈ ಲೈನ್ ಇದೆಯಲ್ಲ, ಈ ಲೈನ್ ಇಂದ ಮೆಜರ್ ಮಾಡಿ ಏನೇ ಹಾಕಿದ್ರು ಹಾಕ್ಬೇಕು. ಈ ಸ್ಪೇಸ್ 1/2 ಇಂಚ್ ಏನ್ ಬಿಟ್ಟಿದೀವಿ ಅದನ್ನ ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. ಸೊ ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಸೇಮ್ ಟು ಸೇಮ್ ಇಲ್ಲಿ ಇಟ್ಕೊಳ್ಳೋಣ. ಅಂದ್ರೆ 4.25 ಇಂಚು ಶೋಲ್ಡರ್, ಆರ್ಮ್ ಹೋಲ್ 5.25 ಇಂಚು. ಇಲ್ಲಿ 4.25 ಇದೆ, ಅದೇ 4.25 ಇಲ್ಲೂ ಮಾರ್ಕ್ ಹಾಕೊಳ್ಳಿ. ಇದೇ ಸುತ್ತಳತೆಯ 4ನೇ ಒಂದು ಭಾಗ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು, ಇದು ಸರಿ ಮಾಡ್ತೀನಿ. ಸೊ ಈ ಲೈನ್ ಅಲ್ಲ, ಇದು ರಾಂಗ್ ಆಯ್ತು. ಈಗ ಸರಿ ಇದೆ. ಇದೇ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.25 ಇಂಚು ನೋಡಿ. 9.25 ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ. ಇಲ್ಲೊಂದು ಡಾಟ್ ಬರುತ್ತಲ್ಲ, ಆ ಡಾಟ್ಗೋಸ್ಕರ ಈ ಕಾರ್ನರ್ ಇಂದ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬಿಟ್ಬಿಡಿ. ಇಲ್ಲಿಂದ ಟೇಪ್ನ ನೋಡಿ ಈ ಲೈನ್ಗೆ ಇಟ್ಕೊಳ್ಳಿ. ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಒಂದು 1/2 ಇಂಚ್ ಅಷ್ಟು ಆಚೆ ಬಂದು ನೋಡಿ ಈ ರೀತಿ. ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ ನ ಕೊಡೋಣ. ಸೊ 2 ಇಂಚು ನೆಕ್ ವಿಡ್ತ್, ನೆಕ್ ಆಗಲ್ಲ. ಸೊ ಫ್ರಂಟ್ ಅಲ್ಲಿ ಎಷ್ಟಿದೆ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ. ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಗೆ ಈ ಎಂಡ್ಗೆ ಈ ರೀತಿ ಮಡ್ಚ್ಕೊಳ್ಳಿ. ಎಷ್ಟಿದೆ, ಎಲ್ಲಿ ಫೋಲ್ಡ್ ಆಗಿದೆ, 7 ಇಂಚಿಗೆ ಫೋಲ್ಡ್ ಆಗಿದೆ.
ಸೊ 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು. ಸೊ ಇಲ್ಲಿ 2 ಇಂಚ್ ಇಟ್ಟಿದ್ವಿ, ಇಲ್ಲೂ 2 ಇಂಚೇ ಇಡಿ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಬ್ರಾಡ್ ಅಲ್ಲಿ ಬ್ಯಾಕ್ ಅಲ್ಲಿ ಬ್ರಾಡ್ ಮತ್ತೆ ಡೀಪ್ ಎರಡೂ ಇಟ್ಟಿರೋದ್ರಿಂದ ಫ್ರಂಟ್ ಅಲ್ಲೂ ಇಟ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಎಲ್ಲೆಲ್ಲ ಆಗುತ್ತೆ ಅಲ್ಲಲ್ಲಿ ಅವಾಯ್ಡ್ ಮಾಡೋಣ. ಸೊ ಇಲ್ಲಿ ಒಂದು ರೌಂಡ್ ಶೇಪ್ ಕೊಡಿ. ಈಗ ನಾವು ಮಿಡಲ್ ಚೆಸ್ಟ್ ಲೈನ್ ಹಾಕೊಳ್ಬೇಕು. ಮಿಡಲ್ ಚೆಸ್ಟ್ ಲೈನ್ ಹಾಕೊಳ್ಳೋಕ್ಕೆ ನಮಗೆ ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಅದರ ಮೆಷರ್ ಬೇಕು. ಹೇಗೆ ತಗೊಳ್ಳೋದು ನೋಡಿ, ಇಲ್ಲಿ ಎಕ್ಸಾಕ್ಟು ಡಾಟ್ ಸ್ಟಾರ್ಟ್ ಆಗುತ್ತೆ, ಮೇನ್ ಡಾಟ್ ಬಂದು ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಲ್ಲ ಅಂತ ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಇದು ಈ ಡಾಟ್ ಏನು ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಡಾಟ್. ಇಲ್ಲಿ ಏನು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಿ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಎಷ್ಟು ಬರ್ತಾ ಇದೆ, 10 ಇಂಚು ಬರ್ತಾ ಇದೆ ನೋಡಿ. 10 ಇಂಚಿಗೆ ಅರ್ಧ ಇಂಚು ಸೇರಿಸ್ಕೊಳ್ಳಿ. ಏನಕ್ಕೆ ಹೇಳಿ, ಇಲ್ಲಿ ಶೋಲ್ಡರ್ ಅಟ್ಯಾಚಲ್ಲಿ ಹೋಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 10.5. 10.5ಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಒಂದು ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಇದು ಬಂದು ನಮ್ಮ ಮಿಡಲ್ ಚೆಸ್ಟ್ ಲೈನ್. ಏನೇ ನಾವು ಬ್ಲೌಸಲ್ಲಿ ಡಾಟ್ಸ್ ಮಾರ್ಕ್ ಹಾಕೊಳ್ಳೋಕ್ಕೆ ಈ ಮಿಡಲ್ ಚೆಸ್ಟ್ ಲೈನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದ್ರ ಸುತ್ತ ಡಾಟ್ಸ್ ಬರುತ್ತೆ, ಇಲ್ಲೇ ಕಫ್ ಅನ್ನೋದು ನಮಗೆ ರೆಡಿ ಆಗೋದು ಸ್ಟಿಚ್ ಮಾಡಿದಾಗ. ಅದಾದ್ಮೇಲೆ ಇಲ್ಲಿಂದ ಕೆಳಗಡೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇದು ಬಂದು ಅಂಡರ್ ಬಸ್ಟ್ ಲೈನ್. ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡಿ. ಸೊ ಇದಾದ್ಮೇಲೆ ಇವರ ಮಿಡಲ್ ಚೆಸ್ಟ್ ಅಂದ್ರೆ ಮಿಡಲ್ ಚೆಸ್ಟ್ ಏನಿದೆ ಇದರ ಸುತ್ತಳತೆ. ಸೊ ಇದರ ಸುತ್ತಳತೆಗೆ ಫಾರ್ಮುಲಾ ಇದೆ. ನೀವು ಯಾವುದೇ ಸೈಜ್ ಆಗಲಿ 100% ಇದು ಯೂಸ್ ಮಾಡ್ಕೊಳ್ಬಹುದು, ಯಾವುದೇ ರಾಂಗ್ ಆಗಲ್ಲ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.25 ಇಂಚು. ಇಲ್ಲಿ ಏನ್ ಮೆಷರ್ ಮಾಡಿದೀವಿ 9.25 ಇಂಚು, ಅದಕ್ಕೆ 3/4 ಇಂಚು ಆಡ್ ಮಾಡಿಕೊಂಡು 10 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇದು ನಮ್ಮ ಮಿಡಲ್ ಚೆಸ್ಟ್ ನ ಸುತ್ತಳತೆ. ಸೊ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಬೇಕು. ಈ ರೀತಿ ಇವಾಗ ಎಲ್ಲಾ ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಬರೋ ತರ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಇದಾದ್ಮೇಲೆ 2 ಇಂಚು ಸೀಮಿಂಗ್ ಅಲೈನ್ಸ್ಗೆ ನೋಡಿ ಎಕ್ಸಾಕ್ಟ್ ಕರೆಕ್ಟ್ ಆಗಿದೆ. ಸೊ ಫಸ್ಟೇ ಅದಕ್ಕೆ ನಾನು ಹೇಳೋದು ಏನ್ ನಮ್ಮ ಎದೆಯ ಸುತ್ತಳತೆ ಇದೆ 9.25 ಇಂಚು, ಅದಕ್ಕೆ 3 ಇಂಚು ಆಡ್ ಮಾಡಿ ಬಟ್ಟೆ ಆಗಲ್ಲ ತಗೊಳ್ಬೇಕು ಫೋಲ್ಡೆಡ್ ಅಲ್ಲಿ ಅಂತ. ಸೊ ಇಷ್ಟಾದ್ಮೇಲೆ ಈಗ ಅಪೆಕ್ಸ್ ಪಾಯಿಂಟ್ಗೆ ನಾವು ಮಾರ್ಕ್ ಹಾಕೊಳ್ಬೇಕು. ಉದ್ದ ಅಪೆಕ್ಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಹಾಕಿದ್ವಿ, ಅದ್ರ ಅಗಲ ಎದೆಯ ಸುತ್ತಳತೆಯ 10ನೇ ಒಂದು ಭಾಗ ಅಂದ್ರೆ 37 ಇಂಚಿದೆ. ಇದು 9.25 ಅಂದ್ರೆ 37 ಇಂಚು. 37 ಇಂಚಿನ 10ರಿಂದ ಡಿವೈಡ್ ಮಾಡಿದಾಗ 3.7 ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ 3.7. ಇಲ್ಲೂ ಅಷ್ಟೇ ಅದೇ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ ಈ ರೀತಿ. ಇದು ನಮ್ಮ ಮೇನ್ ಡಾಟ್. ಮೇನ್ ಡಾಟ್ ನ ಅಗಲ ಹೇಗೆ ತಗೊಳ್ಳೋದು, ಸೊಂಟದ ಸುತ್ತಳತೆ ಎಷ್ಟಿದೆ 31 ಇಂಚಿದೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ 7.25 ಬರುತ್ತೆ. ಸೊ ಇಲ್ಲಿಂದ 7.25ಗೆ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಈ ಮಾರ್ಕ್ ವರ್ಗು ಎಷ್ಟು ಮಿಕ್ಕಿದೆ ಅಂತ. 2.2 ಅಂದ್ರೆ ಈ ಗೆರೆಯಿಂದ 1.1 ಈ ಕಡೆ 1.1 ಈ ಕಡೆ, 2 ಕಡೆ ಹಂಚಬೇಕು. ಸೊ ಅದನ್ನ ಹಾಕೊಂಡು ಇಲ್ಲಿ ಏನ್ ಮಿಕ್ಕಿದೆ ಈ ಸ್ಪೇಸ್ ನ ಈ ಲೈನ್ 2 ಕಡೆ ಸಮನಾಗಿ ಹಂಚಬೇಕು ಅಷ್ಟೇ. ಇಲ್ಲಿ ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ಈ ಲೈನ್ ಏನಿದೆ ಈ ಲೈನ್ ಇಂದ ಮೇಲಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಫ್ರಂಟ್ ಶೇಪ್ ಕೊಡಿ. ಇದಾದ್ಮೇಲೆ ಈ ಲೈನ್ ಇಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ 1.25 ಇಂಚಿಗೆ ಈ ರೀತಿ ಡಾಟ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ಮೇಲಕ್ಕೆ 2 ಇಂಚು ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ 1.25 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇದು ಕ್ರಾಸ್ ಆಗೇ ಲೈನ್ ಬರೋದು. ಬಿಗಿನರ್ಸ್ ತಲೆ ಕೆಡ್ಸ್ಕೊಂಡ್ಬಿಡಿ ಕ್ರಾಸ್ ಆಯ್ತು ಅಂತ, ಓಕೆನಾ. ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ನೇರ ಈ ರೀತಿ ಟೇಪ್ ಇಟ್ಟು 1.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ.
ಸೊ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಎಲ್ಲ ಹಾಫ್ ಇಂಚ್ ಡಾಟ್. ಇದು ಹಾಫ್ ಇಂಚ್, ಇದು ಹಾಫ್ ಇಂಚ್. ನೋಡಿ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದೀವಿ. ಸೊ ಇದಕ್ಕೆ ನಾವು ಲೆಂತ್ 2.5 ಇಂಚ್ ಎಕ್ಸ್ಟ್ರಾ ತಗೊಂಡ್ವಲ್ಲ, ಅಲ್ಲಿ ಹಾಫ್ ಇಂಚ್ ಇಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಈ ಕಡೆನೂ 2.5 ಇಂಚ್ ಬರುತ್ತಲ್ಲ, ಇಲ್ಲಿ ಹಾಫ್ ಇಂಚ್ ಬರುತ್ತೆ. ಸೊ ಇಲ್ಲಿ ಡಾಟ್ದು ಸೊಂಟದ ಸುತ್ತಳತೆ ಮಾರ್ಕ್ ಹಾಕಿ ಮಿಕ್ಕಿದ ಏನ್ ಬರುತ್ತೆ ಅದನ್ನ ಇಲ್ಲಿ ಕವರ್ ಮಾಡಿದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಬ್ಲೌಸ್. ಏನಕ್ಕಂದ್ರೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ನಾವು ಡಾಟ್ ಮುಖಾಂತರ ಇಟ್ಕೊಳ್ತೀವಿ. ಸೊ ಅದಾದ್ಮೇಲೆ ಈ ಲೈನ್ ಅಲ್ಲಿ ಸೊಂಟದ ಸುತ್ತಳತೆ ಈ ಫಿಟ್ಟಿಂಗ್ ಮಾಡಿದಾಗ ಈ ಸ್ಪೇಸ್ ಏನಿದೆ ಇಲ್ಲಿ ಕವರ್ ಆಗುತ್ತೆ. ಸೊ ಅಲ್ಲಿ ಫಿಟ್ ಬರುತ್ತೆ. ಸೊ ಎಲ್ಲೂ ನಿಮ್ಗೆ ಲೂಸ್ನೆಸ್ ಬರಲ್ಲ. ಅವ್ರ ಮೆಷರ್ಮೆಂಟ್ ಪ್ರಕಾರ 100% ಹಾಕಿದೀವಿ. ಸೊ ಈ ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ಬ್ರಾಡ್ ವೈಸ್ ಅಥವಾ ಡೀಪ್ ನೆಕ್ ಪ್ರಕಾರ ಹಾಕೊಳ್ಬೇಕು. ಡೀಪ್ ಕಡಿಮೆ ಇದ್ದಾಗ, ಬ್ಯಾಕ್ ಅಲ್ಲಿ ಡೀಪ್ ಕಡಿಮೆ ಇಟ್ಟಾಗ ಇಷ್ಟು ಚಿಕ್ಕ ಶೋಲ್ಡರ್ ಹಾಕೊಳ್ಬಾರ್ದು. ಡೀಪ್ ಕಡಿಮೆ ಇದ್ದಷ್ಟು ಶೋಲ್ಡರ್ ಜಾಸ್ತಿ ಇರುತ್ತೆ, ಡೀಪ್ ಜಾಸ್ತಿ ಇದ್ದಷ್ಟು ಶೋಲ್ಡರ್ ಕಡಿಮೆ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ 3rd ಬ್ಯಾಚ್ ಮೇ 23ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೇರ್ಕೊಳ್ಳೋರು ಜಾಯ್ನ್ ಆಗ್ಬೋದು. ಸೊ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂತ ನಾನು ಏನ್ ಹೇಳಿದೆ, ಅಲ್ಲಿ ನಿಮ್ಗೆ ಚಾರ್ಟ್ ಕೂಡ ಸಿಗುತ್ತೆ. ಕಂಪ್ಲೀಟ್ ಒಂದು ಚಾರ್ಟ್ ಕೊಟ್ಬಿಡ್ತೀನಿ. ಏನು ನಮ್ಮ ಕ್ಲಾಸ್ ಎಂಡ್ ಅಲ್ಲಿ ನಿಮ್ಗೆ ಬ್ಲೌಸ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ, ಪರ್ಫೆಕ್ಟ್ ಆಗಿ ಮಾರ್ಕ್ ಹಾಕೋದು ಹೇಗೆ, ಹಾಗೆ ಸ್ಯಾರಿ ಬ್ಲೌಸ್ ಅಲ್ಲಿ ಇವಾಗ ಏನ್ ತೋರಿಸ್ತೆ ಬ್ಲೌಸ್ ಮೆಷರ್ಮೆಂಟ್ ತೆಗೆಯೋದು, ಇನ್ನೂ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಒಂದೊಂದು ಇದ್ರ ಬಗ್ಗೆನೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕ್ಲಾಸ್ ಮಾಡ್ತೀನಿ. ಸೊ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. 3rd ಬ್ಯಾಚ್ ಮೇ 23ನೇ ತಾರೀಕಿಂದ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಯಾರು ನೋಡಿಲ್ಲ, ಲಿಂಕ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ ವಾಟ್ಸಪ್ ಮಾಡಿ ಲಿಂಕ್ ಕೇಳಿದ್ರೆ ಅಲ್ಲಿ ಕೂಡ ಕಳಿಸ್ತೀವಿ. ಓಕೆನಾ? ಸೊ ಈಗ ಇದೇನಿದೆ ಇದನ್ನ ಮಿಕ್ಕಿರುವಂತಹ ಲೈನಿಂಗ್, 1 ಮೀಟರ್ ಬಟ್ಟೆಯಲ್ಲಿ ಮಿಕ್ಕಿರುವಂತಹ ಲೈನಿಂಗ್, ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಏನ್ ಮಿಕ್ಕಿರುತ್ತೆ ಲೈನಿಂಗು ಅದನ್ನ ಈ ರೀತಿ 4 ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ತೋಳಿನ ಉದ್ದ ತೋಳಿನ ಉದ್ದ ತಗೊಳ್ಳೋಣ. ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ. ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ? 9 ಇಂಚು ಬರ್ತಾ ಇದೆ. 9 ಇಂಚಿಗೆ 1 ಇಂಚು ಸೇರಿಸ್ಕೊಳ್ಳಿ. 10 ಇಂಚು. 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ನಮ್ಮ ಲೆಂತ್ ಆಯ್ತು. ಸೊ ಇದನ್ನ ಏನ್ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಬೇಡ. ಇವಾಗ ಕ್ಯಾಪ್ ಹೈಟ್, ಎದೆಯ ಸುತ್ತಳತೆಯ 10ನೇ ಒಂದು ಭಾಗ ಅಂದ್ರೆ 37 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.7 ಬರುತ್ತೆ. ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡೋಣ. ಇದು ಬಂದು ನಮ್ಮ ಕ್ಯಾಪ್ ಹೈಟ್. ಪ್ರತಿಯೊಂದು ನಿಮ್ದು ಯಾವುದೇ ಸೈಜ್ ಬ್ಲೌಸ್ ಆಗ್ಲಿ ಈ ರೀತಿ ಕ್ಯಾಪ್ ಹೈಟ್ ನ ತಗೊಳ್ಳಿ. ಓಕೆನಾ? ಸೊ ಈಗ ನಾವು ಇಲ್ಲಿ ಆರ್ಮೋಲ್ ರೌಂಡ್ ನ ಚೆಕ್ ಮಾಡಿದಾಗ ಎಷ್ಟು ಬಂತು? ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡಿದ್ವಿ ಗೊತ್ತಾ ಆರ್ಮೋಲ್ ರೌಂಡ್, ಅದು ಎಷ್ಟು ಬಂತು? ಸೊ ಆರ್ಮೋಲ್ ರೌಂಡ್ ನ ಚೆಕ್ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ ನಾನು ನಿಮ್ಗೆ ಮತ್ತೆ ಚೆಕ್ ಮಾಡ್ತೀನಿ, ತೋರಿಸ್ತೀನಿ. ಸ್ಲೀವ್ ಕಟಿಂಗ್ ಮಾಡುವಾಗ ಆರ್ಮೋಲ್ ರೌಂಡ್ ಬಹಳ ಇಂಪಾರ್ಟೆಂಟ್. ಸೊ ಅದು ಹೇಗಿದೆ ಶೇಪ್ ಹಾಗೆ ನೀವು ಮೆಷರ್ ಮಾಡಿಕೊಂಡು ತಗೊಳ್ಬೇಕು. ನೋಡಿ, ಫಿಟ್ಟಿಂಗ್ ಸ್ಟಿಚ್ ಹತ್ರ ಕರೆಕ್ಟ್ ಆಗಿ 8 ಇಂಚು ಬರ್ತಾ ಇದೆ ಆರ್ಮೋಲ್ ರೌಂಡ್. ಸೊ ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ ಇಂದ ಈ ಲೈನ್ಗೆ 8 ಇಂಚು ಎಲ್ಲಿ ಟಚ್ ಆಗುತ್ತೆ ನೋಡಿ, ಅಲ್ಲಿ ಮಾರ್ಕ್ ಹಾಕೊಳ್ಳಿ. ನಮ್ಗೆ ಇಲ್ಲಿ 2 ಇಂಚು ಮಾರ್ಜಿನ್ಗೆ ಸ್ಪೇಸ್ ಬೇಕು, ಬಟ್ಟೆ ಕಡಿಮೆ ಇದೆ. ಸೊ ಇವಾಗ ಏನ್ ಮಾಡ್ಬೇಕು? ಇದನ್ನ ಓಪನ್ ಮಾಡಿ, ಈ ಸೈಡ್ ಫೋಲ್ಡ್ ಇರುತ್ತೆ, ಇದನ್ನ ಓಪನ್ ಮಾಡ್ಕೊಳ್ಳಿ. ಈ ತರ 2 ಪೀಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ 2 ಪೀಸ್ ಮಾಡ್ಕೊಂಡ್ಮೇಲೆ
ಮಿಕ್ಕಿರುತ್ತೆ ಬಟ್ಟೆ, ಮಿಕ್ಕಿಲ್ಲ ಅಂದ್ರೆ ರೀಚಬಲ್ ಕಲರ್ ಆದ್ರೂ ಓಕೆ, ಮಿಕ್ಕಿದ್ರೆ ಓಕೆ, ಮಿಕ್ಕಿಲ್ಲ ಅಂದ್ರೆ ರೀಚಬಲ್ ಕಲರ್. ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಪೀಸ್ ಮಿಕ್ಕಿದೆಯಲ್ಲ, ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು ನಾವು. ಸೊ ಇವಾಗ ನಾನು ಏನ್ ಮಾಡ್ತೀನಿ, ನೋಡಿ ಈ ಮಿಕ್ಕಿರುವಂತಹ ಬಟ್ಟೆ ಅಥವಾ ಇಲ್ಲಿ ಸಣ್ಣ ಪೀಸ್ ಮಿಕ್ಕಿದೆ, ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಅದು ತುಂಬಾ ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ಇದನ್ನ ಫೋಲ್ಡ್ ಮಾಡ್ತೀನಿ. ಸೊ ಇಲ್ಲಿಂದ ನಮ್ಗೆ 2 ಇಂಚು ಮಾರ್ಜಿನ್ ಬೇಕಲ್ವಾ, ನೋಡಿ ಇಲ್ಲೊಂದು 2.5-3 ಇಂಚ್ ಅಷ್ಟು ಸಿಕ್ಕಿದ್ರೆ ಸಾಕು. ನೋಡಿ ಇಷ್ಟು ಬರುತ್ತೆ. ಸೊ ಈಗ ಇದನ್ನ 4 ಭಾಗ ಮಾಡ್ಕೊಳ್ತೀನಿ. ಇದನ್ನ 2 ಪೀಸು, ಈ ಕಡೆ 2 ಪೀಸು, ಈ ಕಡೆ 2 ಪೀಸು. ನೋಡಿ 2 ಪೀಸ್ಗೆ ಈ ಕಡೆ ಇದ್ರಲ್ಲಿ 2 ಪೀಸ್ ಇದೆ, ಇದ್ರಲ್ಲಿ 2 ಪೀಸ್ ಇದೆ. ಸೊ ಈಗ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಬಂದು ಆಮೇಲೆ ಮಾರ್ಕ್ ಹಾಕ್ತೀನಿ. ಈ ತರ ಮಾರ್ಕ್ ಮಾಡೋದ್ರಿಂದ ಎಕ್ಸಾಕ್ಟ್ ಆಗಿ ಸ್ಲೀವ್ ಕಟಿಂಗ್ ಬಂದ್ಬಿಡುತ್ತೆ. ಕೆಲವ್ರು ಏನ್ ಮಾಡ್ತೀರಾ, ಇವಾಗ ಏನಕ್ಕೆ ಸ್ಟಿಚಿಂಗ್ ಮಾಡೋವಾಗ ಅಟ್ಯಾಚ್ ಮಾಡ್ಕೊಂಡ್ರ ಆಯ್ತು, ಸೊ ಈ ತರ ಎಲ್ಲ ಇದು ಇಗ್ನೋರ್ ಮಾಡ್ತೀರಾ. ಸೊ ಅದರಿಂದ ಸ್ಲೀವ್ ಹಾಳಾಗುತ್ತೆ. ಸೊ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು. ಸೊ ಆಮೇಲೆ ಮಾಡ್ಕೊಳ್ಳೋದನ್ನ ಇವಾಗಲೇ ಅಟ್ಯಾಚ್ ಮಾಡ್ಕೊಂಡು ನಾವು ಸ್ಲೀವ್ ಮಾರ್ಕಿಂಗ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಸ್ಲೀವ್ ಬರುತ್ತೆ ಅನ್ನೋದಿದ್ರೆ ನಾವ್ ಯಾಕೆ ಮಾಡ್ಕೊಳ್ಬಾರ್ದು ಅಲ್ವಾ. ಸೊ ಇದನ್ನ ನಾನು ಅಟ್ಯಾಚ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ, ಆಮೇಲೆ ಮಾರ್ಕ್ ಹಾಕ್ತೀನಿ. ನೋಡಿ ನಾ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲೆಲ್ಲ ಏನ್ ಬೇಡ, ಬೇಕಾದ್ರೆ ನಿಮ್ಮ ಹತ್ರ ತುಂಬಾ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಈ ಸ್ಪೇಸ್ ಅಲ್ಲೂ ಬೇಡ, ಇಷ್ಟು ಮಾತ್ರ ನೋಡಿ ಮಾರ್ಕ್ ಹಾಕಿ ತೋರಿಸ್ತೀನಿ. ಇಷ್ಟು ಮಾತ್ರ 4 ಕಡೆ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು. ಅಥವಾ ಇಲ್ಲಿ ಇದೇನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ನಾವು ಏನ್ ಮಾರ್ಜಿನ್ ಇಟ್ಟಿರ್ತೀವಿ ಬ್ಲೌಸು ಅಲ್ಲಿ ಕವರ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಲೈನಿಂಗ್ ಒಂಚೂರು ಉಳಿದಿಲ್ಲ ಅಂದ್ರೆ, ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಉಳಿದಿತ್ತು ಅಂದ್ರೆ 100% ಹಾಕೊಳ್ಳಿ, ಅಥವಾ ಬೇರೆ ಯಾವ ಕಲರ್ ಆದ್ರೂ ಪರವಾಗಿಲ್ಲ ಹಾಕೊಳ್ಳಿ, ಅದು ಒಳಗಡೆ ಹೋಗುತ್ತೆ, ತೊಂದರೆ ಇಲ್ಲ. ಬಟ್ ಈ ತರ ಅಟ್ಯಾಚ್ ಮಾಡಿ ಆಮೇಲೆ ನೀವು ಸ್ಲೀವ್ ಕಟಿಂಗ್ ಮಾಡೋದ್ರಿಂದ ಸ್ಲೀವ್ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ಏರುಪೇರು ಬರಲ್ಲ. ನಾನು ನಿಮ್ಗೆ ಅಟ್ ಪ್ರೂಫ್ ಇವಾಗ ನಿಮ್ಗೆ ನಾನೇನ್ ಕಟಿಂಗ್ ಮಾಡಿದೀನಿ ಅದ್ರಲ್ಲಿ ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಇಲ್ಲಿ ಎಲ್ಲಿ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಾವು ಕ್ಯಾಪ್ ಹೈಟ್ ಅಂತ ಏನ್ ಮಾರ್ಕ್ ಮಾಡಿದೀವಿ ಆಲ್ಮೋಸ್ಟ್ ಇರುತ್ತೆ. ಕ್ಯಾಪ್ ಹೈಟ್ ಮಾರ್ಕ್ ಮಾಡಿರೋದು ನೋಡಿ ಇಲ್ಲಿದೆ. ಸೊ ಇಲ್ಲಿ 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಬರೋ ತರ ನಾನು ಅಟ್ಯಾಚ್ ಮಾಡ್ಕೊಂಡಿದೀನಿ. ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ನೋಡ್ಲಿಕ್ಕೆ ಚಿಕ್ಕದು ಅನ್ಸುತ್ತೆ, ಬಟ್ ಇದು ಬಹಳ ಇಂಪಾರ್ಟೆಂಟ್. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಗೆ ಮಾರ್ಕ್ ಹಾಕೋವಾಗ ಸ್ಲೀವ್ ಶೇಪ್ ಬರುತ್ತಲ್ಲ, ಅಲ್ಲಿ ನಿಮ್ಗೆ ಯಾವುದೇ ಶಾರ್ಟೇಜ್ ಬರಲ್ಲ, ಓಕೆನಾ. ಈ ತರ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ಕಾರ್ನರ್ ಇಂದ 8 ಇಂಚ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ 8 ಇಂಚು. ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್. ಏನಕ್ಕೆ, ಕೆಲವ್ರು ಬಿಗಿನರ್ಸ್ ಇರ್ತೀರಾ, ಬಿಡಿಸಿ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿಂದ ನಾವು 2 ಇಂಚ್ ಮಾರ್ಜಿನ್ ಇಟ್ಟಿದೀವಲ್ಲ, ಆ 2 ಇಂಚ್ ಮಾರ್ಜಿನ್ ನಾವ್ ಇಲ್ಲಿ ಇಟ್ಕೊಳ್ಬೇಕು. ಸಪೋಸ್ ನೀವು ಇಲ್ಲಿ ಬಟ್ಟೆ ಕಡಿಮೆ ಅಂತ 1 ಇಂಚ್ ಮಾರ್ಜಿನ್ ಇಟ್ರೆ, ಇಲ್ಲಿ ನೀವು ಆ 1 ಇಂಚ್ ಮಾರ್ಜಿನ್ ಇಡಬೇಕು, ಓಕೆನಾ. ಸೊ ಇಲ್ಲಿಗೆ ಸಾಕು. ಇದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಸ್ಲೀವ್ ಶೇಪ್ ಹಾಕೊಂಡ್ಬಿಡಿ ಇವಾಗ. ಸೊ ಇದು ನಮ್ಮ ಬ್ಯಾಕ್ ಸ್ಲೀವ್ ಶೇಪ್. ಸೊ ಇವಾಗ ಫ್ರಂಟ್ ಸ್ಲೀವ್ ಶೇಪ್ ಹಾಕೊಳ್ಳೋಣ ಈ ರೀತಿ. ಈಗ ತೋಳಿನ ಸುತ್ತಳತೆ ಈ ರೀತಿ ಇಟ್ಕೊಳ್ಳಿ, ಅಥವಾ ಮೆಷರ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಫಿಟ್ಟಿಂಗ್ ಸ್ಟಿಚ್ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. 2 ಇಂಚು ಮಾರ್ಜಿನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿದೆ ನೋಡಿ. ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಮ್ಯಾಚ್ ಹಾಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸ್ಲೀವ್ ಶೇಪ್ ತೆಗಿಯೋಣ. ಈಗ ಇಲ್ಲಿ ಒಂದು ನಾಚ್ ಹಾಕೊಳ್ಳಿ, ಫ್ರಂಟ್ ದೇ ಅಂತ ನಮಗೆ ಕನ್ಫರ್ಮ್ ಆಗಬೇಕು. ಸೊ ಇದು ನಮ್ಮ ಬ್ಲೌಸ್ ನ ಕಂಪ್ಲೀಟ್ ಕಟಿಂಗ್. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ.
ಸ್ಟಿಚಿಂಗ್ ಪಾರ್ಟ್ ನ ನೋಡೋದನ್ನ ಮರಿಬೇಡಿ. ಏನಕ್ಕಂದ್ರೆ ಬ್ರಾಡ್ ಮತ್ತೆ ಡೀಪ್ ಅವಾಯ್ಡ್ ಆಗ್ಬೇಕಂದ್ರೆ ಬರೀ ಕಟಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಸ್ಟಿಚಿಂಗ್ ಅಲ್ಲೂ ಇದೆ. ಸೊ ಇನ್ನೂ ಒಂದು ಟ್ರಿಕ್ಸ್ ಇದೆ ಇಲ್ಲಿ. ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ರೀತಿ ತುಂಬಾ ಓವರ್ ಬ್ರಾಡ್ ಇಟ್ಟಾಗ ಈ ಟ್ರಿಕ್ಸ್ ನ ಉಪಯೋಗಿಸ್ಬೇಕು. ಡೀಪ್ ಕಡಿಮೆ ಇದ್ದಾಗೆಲ್ಲ ಮಾಡಬಾರ್ದು, ಓಕೆನಾ. ಈ ರೀತಿ 9 ಇಂಚು ಮತ್ತೆ ಬ್ರಾಡು ಇದೆಲ್ಲ ಜಾಸ್ತಿ ಇದ್ದಾಗ ನೀವು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನೋಡಿ, ಎರಡು ಈಕ್ವಲ್ ಆಗಿ ಈ ರೀತಿ ಹಾಕೊಳ್ಳಿ. ಹಾಕೊಂಡು 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ಎಂಡಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ 3/4 ಇಂಚು. ಏನಕ್ಕೆ 3/4 ಇಂಚು? 1/4 ಇಂಚ ಇಲ್ಲಿ ಕಟ್ ಆಗ್ತಾ ಇರೋದು. ನಾವು 1/2 ಇಂಚು ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಟ್ಟಿದ್ವಿ ಗೊತ್ತಾ, ಆ ತರ ಬಿಟ್ಟಾಗ 3/4 ಇಂಚು. ಕೆಲವ್ರು ಬಿಡಲ್ಲ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ. ಸೊ ಅಂತ ಟೈಮಲ್ಲಿ ನೀವಿಲ್ಲಿ 1/4 ಇಂಚಿಂದ 1/2 ಇಂಚ್ ಅಷ್ಟೇ. ಸೊ ಇಲ್ಲಿ ನಾನು 3/4 ಇಂಚು ಕಟ್ ಮಾಡ್ತಾ ಇರೋದು ಕಾರಣ ಅದೇ. ಸೊ ಇದನ್ನ ಏನ್ ಮಾಡ್ಬೇಕಂತ ಅಂದ್ರೆ ನೋಡಿ, ಈ ರೀತಿ ಕ್ರಾಸ್ ಆಗಿ ಈ ಡಾಟ್ ಇಂದ ಮೇಲ್ಗಡೆನೆ ಕೆಳಗಡೆ ಹೋಗ್ಬಾರ್ದು. ಈ ರೀತಿ ಕ್ರಾಸ್ ಆಗಿ ನೋಡಿ, ಈ ರೀತಿ ಅದು ವಿ ಶೇಪ್ ಬರಬಾರ್ದು, ಈ ರೀತಿ ರೌಂಡ್ ಶೇಪ್ ಬರಬೇಕು. ನೋಡಿ ಈ ತರ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಎರಡೂ ಫ್ರಂಟ್ ನ ಸೇರಿಸಿ ನೋಡಿ ಕಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಈ ತರ ಶೋಲ್ಡರ್ ಡ್ರಾಪ್ ಆಗುವಾಗ, ಸೊ ಇಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ, ಹುಕ್ ಹಾಕಿದಾಗ ಅದೇನಾಗುತ್ತೆ ಈ ರೀತಿ ಎಳ್ಕೊಳ್ಳುತ್ತೆ. ಶೋಲ್ಡರ್ ಡ್ರಾಪ್ ಆಗಲ್ಲ, ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಈ ಟ್ರಿಕ್ಸ್ ಉಪಯೋಗ ಮಾಡಿ 9.5 ಅಲ್ಲ 11 ಇಂಚು ಡೀಪ್ ನೆಕ್ ಇಟ್ಟು ನೀವು ಕಟ್ಟಿಂಗ್ ಮಾಡಿ ನನಗೆ ಕಮೆಂಟ್ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ಆದ್ರೆ ಇದು ಒಂದೇ ಅಲ್ಲ, ಇಷ್ಟೊತ್ತು ಬ್ಲೌಸ್ ಅಲ್ಲಿ ಏನೇನ್ ಹೇಳಿದೆ ಅದನ್ನೆಲ್ಲ ನೀವು ಫಾಲೋ ಮಾಡ್ಬೇಕು. ಸೊ ಓಕೆ, ಇವಾಗ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿದ್ದೆ, ನಾನು ಮರ್ತ್ಬಿಟ್ಟೆ, ಅದನ್ನು ತೋರಿಸ್ಬಿಡ್ತೀನಿ. ನಾನು ನಿಮ್ಗೆ ಆರ್ಮೋಲ್ ರೌಂಡ್ ನ ತೋರಿಸ್ತೀನಿ ಸ್ಲೀವ್ ಕಟಿಂಗ್ ಮಾಡಿ ಆದ್ಮೇಲೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ 1/2 ಇಂಚ್ ಏನ್ ಬಿಟ್ಟಿರ್ತೀವಿ ಅಲ್ಲಿಗೆ ನಾಚ್ ಹಾಕೊಂಡಿರ್ತೀವಲ್ಲ ಸೆಂಟರ್ ಅಲ್ಲಿ, ಆ ನಾಚ್ ಕರೆಕ್ಟ್ ಆಗಿ ಅದ್ರ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಂಡು ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ ಎಲ್ಲೂ ಏರುಪೇರು ಬರ್ತಾ ಇಲ್ಲ, ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸೊ ಎಕ್ಸಾಕ್ಟ್ ಆಗಿ ಬರ್ತಿದೆ. ಈ ಟ್ರಿಕ್ಸ್ ನ ಸ್ಲೀವ್ ಕಟಿಂಗ್ ಆಗ್ಲಿ, ಅಥವಾ ನಾ ಶೋಲ್ಡರ್ ಇಟ್ಟಿದಾಗ್ಲಿ, ಅಥವಾ ನಾನು ಹಾರ್ಮೋಲ್ ಲೆಂತ್ ಇಟ್ಟಿದಾಗ್ಲಿ, ಇದನ್ನ ಖಂಡಿತ ನೀವು ಯಾವುದೇ ಸೈಜ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಒಂದೇ ಇರೋದು, ಈ ಶೋಲ್ಡರ್ ಹಾಗೆ ಈ ಆರ್ಮೋಲ್ ಲೆಂತ್ ನ ನಾನು ಎಲ್ಲದಕ್ಕೂ ಇಷ್ಟೇ ಇಡಲ್ಲ, ಎಲ್ಲಾ ಸೈಜ್ಗೂ ಇಷ್ಟೇ ಇಡಲ್ಲ, ಎಲ್ಲಾ ಬ್ರಾಡ್ಗೂ ಇಷ್ಟೇ ಇಡಲ್ಲ, ಚೇಂಜಸ್ ಆಗುತ್ತೆ. ಬಿಕಾಸ್ ಈ ಲೆಂತ್ ಏನಿದೆ, ಡೀಪ್ ಇದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇದೇನಾದ್ರೂ ಒಂದು 4 ಇಂಚ್ 5 ಇಂಚ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಶೋಲ್ಡರ್ 5.5 ಇಂದ 6 ಇಂಚ್ ಇಡ್ತಾ ಇದ್ದೆ, ಅಷ್ಟು ಕಡಿಮೆ ಇಟ್ಟಾಗ. ಸೊ ಲಾಸ್ಟ್ ಒಂದು ಪ್ಲೈನ್ ಬ್ಲೌಸ್ ಅಂತ ಹಾಕಿದೀನಿ, ಒಂದು ಕಟ್ಟಿಂಗು ಗಮನಿಸಿ, ಅದರಲ್ಲಿ ಡೀಪ್ ಕಡಿಮೆ ಇದೆ. ಅದು ಕಟಿಂಗು ಹಾಕಿದೀನಿ, ಸ್ಟಿಚಿಂಗು ಹಾಕಿದೀನಿ. ಅಲ್ಲಿ ಯಾವ ತರ ಮಾಡಿದೀನಿ, ಇಲ್ಲಿ ಯಾವ ತರ ಮಾಡಿದೀನಿ, ಏನ್ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಾ, ಇನ್ನೂ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಬೇಕಾ, ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಜಾಯಿನ್ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟ್ ಆಗಿ ಡೀಟೇಲ್ ಆಗಿ ಕ್ಲಾಸ್ ಸಿಗ್ತಾ ಇದೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಸಕ್ಸಸ್ ಆಗಿ ನಡೀತಾ ಇದೆ. ಥರ್ಡ್ ಬ್ಯಾಚ್ ಮೇ 23ನೇ ತಾರೀಕಿಂದ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು, ಅದರ್ವೈಸ್ ಸ್ಕಿಪ್ ಇಟ್. ಸೊ ಈಗ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಮೇನ್ ಫ್ಯಾಬ್ರಿಕ್ ಏನಿದೆ ಈ ರೀತಿ 2 ಫೋಲ್ಡ್ ಅಲ್ಲಿ ಹಾಕೊಂಡ್ಬಿಡಿ. ಸಮನಾಗಿ ಹಾಕೊಂಡಿದೀನಿ. ಫಸ್ಟ್ ಬ್ಯಾಕ್ ಪಾರ್ಟ್, ಸೊ ಈ ರೀತಿ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ಫ್ರಂಟ್ ಪಾರ್ಟ್, ಈ ಸ್ಪೇಸ್ ನ ಕವರ್ ಮಾಡ್ಕೊಳ್ಳೋಣ. ಇಲ್ಲೇನೋ ನನಗೆ ಬಟ್ಟೆ ಸಾಲುತ್ತೆ. ಇದೆಲ್ಲ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವರು ಹೆವಿ ಸೈಜ್ ಇರ್ತಾರಲ್ಲ, ಸೊ ಅಂತವ್ರಿಗೆ ಈ ಸ್ಯಾರಿ ಪನ್ನದಲ್ಲಾದ್ರೂ ಬಟ್ಟೆ ಸಾಲಲ್ಲ. ಸೊ ಆ ಟೈಮಲ್ಲಿ ನೋಡಿ ಈ ರೀತಿ ಎಲ್ಲೆಲ್ಲಿ ಸ್ಪೇಸ್ ಕವರ್ ಮಾಡಕ್ಕಾಗುತ್ತೆ ಅದನ್ನ ಕವರ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಎಕ್ಸ್ಟ್ರಾ ಮಿಕ್ಕಿದ್ರೂ ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಬರಬಾರ್ದು ಅಲ್ವಾ. ಶಾರ್ಟೇಜ್ ಬಂದ್ರೆ ನಾವು ಬೇರೆ ಬಟ್ಟೆ ತರಕ್ಕಾಗತ್ತಾ? ಸೇಮ್ ಕಲರ್ ಸೇಮ್ ಸ್ಯಾರಿ ಬ್ಲೌಸ್ ಸಿಗಲ್ಲ. ಅದೆಲ್ಲ ಪ್ರಾಬ್ಲಮ್ ಏನಕ್ಕೆ ಮಾಡ್ಕೊಂಬೇಡ. ಈ ತರ ಏನ್ ಕಳ್ಕೊಳ್ಳೋದು, ಕಲ್ತ್ಕೊಳ್ಳಿ, ತುಂಬಾ ಈಸಿ ಇದೆ. ಸೊ ಈ ಸ್ಲೀವ್ ನ ನೋಡಿ
ಇಲ್ಲಿ ಎಡ್ಜ್ ಇದೆ, ಸೊ ಇಲ್ಲಿ ಹಾಕಿದ್ದೀನಿ. ಸೆಂಟರ್ ಅಲ್ಲಿ ಏನ್ ಮಿಗುತ್ತೆ ಇದನ್ನ ಏನೇನಿಗೆ ಬೇಕೋ ಅಥವಾ ಇನ್ನೇನಿಗೂ ಎಕ್ಸ್ಟ್ರಾ ಬೇಡ, ಎಲ್ಲ ಆಗಿದೆ. ಅಕಸ್ಮಾತ್ ನಿಮ್ಗೆ ಏನ್ಕಾದ್ರು ಇದು ಈ ಬ್ಲೌಸ್ಗೆ ಟೈಯಿಂಗ್ ಇಲ್ಲ, ಕಟ್ಟದ್ ನಾನು ಮಾಡ್ತಾ ಇಲ್ಲ, ಇದಕ್ಕೆ ಬೇಕಿಲ್ಲ, ಅವರಿಗೆ ಬೇಕಿಲ್ಲ, ಬೇಕು ಅಂದವರು ಈ ಸ್ಪೇಸ್ ಎಲ್ಲ ಏನಿದೆ ಇದಷ್ಟು ನೀವು ಯೂಸ್ ಮಾಡ್ಕೊಳ್ಬಹುದು. ಸಪೋಸ್ ನೋಡಿ ಇವಾಗ ಇಲ್ಲಿ ನನಗೆ ಶಾರ್ಟೇಜ್ ಬಂದಿದೆ, ಏನು ಲೈನಿಂಗ್ ಪೀಸು ಇಲ್ಲ, ಇದನ್ನೇ ನಾನು ಇದ್ರಲ್ಲೇ 2 ಪೀಸ್ ತಗೊಳ್ತೀನಿ ಅಷ್ಟೇ ವ್ಯತ್ಯಾಸ. ಲೈನಿಂಗ್ ಇದ್ರೆ ಬೆಸ್ಟ್, ಇಲ್ಲ ಅಂದ್ರೆ ಮೇನ್ ಫ್ಯಾಬ್ರಿಕ್ ತಗೊಳ್ಳಿ, ಇಲ್ಲ ರಿಚಬಲ್ ಕಲರ್ ಯಾವ್ದಾದ್ರು ಸರಿ. ಈ ಫ್ರಂಟ್ ಪಟ್ಟಿಗೆ ಒಳಗಡೆ ಹೋಗುತ್ತೆ, ಏನ್ ತೊಂದ್ರೆ ಇಲ್ಲ. ಸೊ ಎಡ್ಜ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಾನು ಅದನ್ನ. ಸೊ ಇಲ್ಲಿ ಏನ್ ಮಾಡ್ಬೇಕು ಇವಾಗ, ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡಿ. ಸ್ಲೀವ್ ಕಟಿಂಗ್ ಆಯ್ತು. ಏನ್ ಎಲ್ಲ ನಾನು ಎಕ್ಸ್ಟ್ರಾ ಬಿಟ್ ಕಟ್ ಮಾಡ್ಕೊಂಡಿದ್ದೀನಿ, ಏನಕ್ಕಂದ್ರೆ ಸ್ಟಿಚಿಂಗ್ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ರೆ ಆಯ್ತು. ಶಾರ್ಟೇಜ್ ಬಂದ್ರೆ ತುಂಬಾ ಪ್ರಾಬ್ಲಮ್. ಇದೆಲ್ಲ ಬಿಡಿಸಿ ಬಿಡಿಸಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಾನು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಟೈಲರ್ ವಿಂಗ್ ವಿಡಿಯೋನ, ಈ ಏನು ವಿಡಿಯೋ ಹಾಕ್ತಿರ್ತೀವಿ ಟೈಲರಿಂಗ್ ಬಗ್ಗೆ, ಇದನ್ನ ನೋಡೋರು ಯಾರು ಎಕ್ಸ್ಪರ್ಟ್ಸ್ ಯಾರು ನೋಡಲ್ಲ, ಅವ್ರಿಗೆ ಅವಶ್ಯಕತೆ ಇರಲ್ಲ. ಯಾರು ನೋಡ್ತೀರಾ? ಬಿಗಿನರ್ಸ್, ಅಲ್ಪ ಸ್ವಲ್ಪ ಕಲ್ತಿರೋರ್ಗು. ಸೊ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮಗೆ ಪ್ರಾಬ್ಲಮ್ ಆಗದಿರೋ ಹಾಗೆ ಹೇಳ್ಕೊಡೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಎಕ್ಸ್ಟ್ರಾ ಬಿಡ್ತೀನಿ. ಸೊ ಇಷ್ಟು ಇದೆ, ಇದರಲ್ಲಿ ಟೈಯಿಂಗ್ ಬೇಕಾ ಏನ್ ಬೇಕು ಮಾಡ್ಕೊಳ್ಬಹುದು, ನನಗೆ ಅವಶ್ಯಕತೆ ಇಲ್ಲ. ಮಿಕ್ಕಿದೆ ಲೈನಿಂಗ್, ಮಿಕ್ಕಿಲ್ಲ, ಲೈನಿಂಗ್ ಫುಲ್ ಕವರ್ ಆಗಿದೆ, 1 ಮೀಟರ್ ತಗೊಂಡಿದೆ, ಫುಲ್ ಕವರ್ ಆಗಿದೆ. ಸೊ ಈ ಸ್ಪೇಸ್ ಮಿಕ್ಕಿದೆ. ಸೊ ಇನ್ನೊಂದು ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಫ್ರಂಟ್ ಪಟ್ಟಿ 2 ಲೈನಿಂಗ್ ಹಾಕ್ಬೇಕು. ಸೊ ಇಲ್ಲಿ ಮಿಕ್ಕಿಲ್ಲ, ಮೇನ್ ಫ್ಯಾಬ್ರಿಕ್ ಮಿಕ್ಕಿದೆ. ಫ್ಯಾಬ್ರಿಕ್ ಸ್ವಲ್ಪ ಮಂದ ಇದೆ, ನಡೆಯುತ್ತೆ. ಪಟ್ಟಿಗೆ ನಾವು ಮಂದ ಆಗ್ಲಿಕ್ಕೆ 2 ಡಬಲ್ ಪೀಸ್ ಹಾಕೋದು. ಸೊ ಹಾಗಾಗಿ ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಇನ್ನೇನ್ ಮಿಕ್ಕಿದೆ ಹೇಳಿ. ಸ್ಟಿಚಿಂಗ್ ಮಾಡಕ್ ಮುಂಚೆ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. ಅದಕ್ಕೆ ಇದಕ್ಕೆ ಎದ್ದು ಓಡಾಡೋದು, ಸೊ ಇದೆಲ್ಲ ಮಾಡಿದಾಗ ಲೇಟ್ ಆಗುತ್ತೆ. ಸೊ ಸ್ಲೀವ್ಗೆ ಏನು ಅವಶ್ಯಕತೆ ಇಲ್ಲ. ಫ್ರಂಟ್ ಪಾರ್ಟ್ಗೆ ಏನು ಅವಶ್ಯಕತೆ ಇದೆ, ಫ್ರಂಟ್ ಪಾರ್ಟ್ಗೆ ಅವಶ್ಯಕತೆ ಇದೆ. ಫ್ರಂಟ್ ಪಟ್ಟಿ ಇದನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದೀವಿ. ಇನ್ನೇನು ಅವಶ್ಯಕತೆ ಇದೆ, ಹುಕ್ಪಟ್ಟಿ ಕಾಜಾಪಟ್ಟಿ. ಹುಕ್ಪಟ್ಟಿ ಕಾಜಾಪಟ್ಟಿಗೂ ಕಟ್ ಮಾಡಿ ಫ್ರಂಟ್ ಪಾರ್ಟ್ ಒಳಗಡೆ ಹಾಕೊಂಡ್ಬಿಡೋಣ. ಸಾಕಾ ಇಷ್ಟು ಅಂತ ಕೇಳ್ಬೋದು, ಖಂಡಿತ ಸಾಲಲ್ಲ. ಬಟ್ ಲೈನಿಂಗ್ ಇಲ್ಲ ನನ್ನ ಹತ್ರ. ಇದನ್ನ ಜಾಯಿನ್ ಮಾಡ್ಕೊಂಡು ಕಾಜಾಪಟ್ಟಿಗೆ ಹಾಕ್ತೀನಿ. ಸೊ ಇಲ್ಲಿ ಏನಿದೆ, ಸೊ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನ ಹುಕ್ಪಟ್ಟಿಗೆ ಹಾಕೊಳ್ತೀನಿ. 2 ಇಂಚು 3 ಇಂಚ್ ಇದ್ರೆ ಸಾಕು. ಕಾಜಾಪಟ್ಟಿ 3 ಇಂಚು 2.5 ಇಂಚ್ ಇದ್ರು ಸಾಕು. ಸೊ ಇದು ಒಂದು ಮೀಡಿಯಂ ಅಲ್ಲಿ, ನಾನು ಇದನ್ನೆಲ್ಲ ಏನ್ ಮೆಷರ್ ಮಾಡ್ಕೊಳ್ಳಲ್ಲ, ಅವಶ್ಯಕತೆನೂ ಇಲ್ಲ. ಸೊ ಫ್ರಂಟ್ ಆಯ್ತು. ಬ್ಯಾಕ್ ಇನ್ನೇನು ಅವಶ್ಯಕತೆ ಇದೆ, ಬ್ಯಾಕ್ ಅವಶ್ಯಕತೆ ಇದೆ. ಇಲ್ಲಿ ನಾನು ಪಟ್ಟಿ ಕಟ್ತೀನಿ. ಏನಕ್ಕಂದ್ರೆ ಬ್ಯಾಕ್ ಅಲ್ಲಿ ಎತ್ಕೊಳ್ಳುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಹಿಂಗೆ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಬಿಡ್ತಾರೆ. ಸೊ ಆತರ ಮಾಡೋದ್ರಿಂದ ಎಲ್ಲ ಎತ್ಕೊಳ್ಳುತ್ತೆ. ನಾನು ಯಾವ ಬ್ಲೌಸ್ ಅಲ್ಲೂ ಆತರ ಮಾಡಲ್ಲ. ಯಾವಾಗ ಮಾಡ್ತೀನಿ ಅಂತ ಅಂದ್ರೆ,
ಮೇನ್ ಫ್ಯಾಬ್ರಿಕ್ ಅಲ್ಲಿ ಇಲ್ಲಿ ಇದು ವರ್ಕ್ ಬಂದಿರುತ್ತೆ. ಸೊ ವರ್ಕ್ ಬಂದಾಗ ಸ್ಪೇಸ್ ಇರಲ್ಲ, ಅಂದ್ರೆ ಅಲ್ಲಿ ಎಮ್ಮಿಂಗ್ ಮಾಡೋ ಚಾನ್ಸ್ ಇರಲ್ಲ, ನೀಟಾಗಿ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಕ್ ಚಾನ್ಸ್ ಇರಲ್ಲ. ಸೊ ಅಂತ ಟೈಮಲ್ಲಿ ನಾನು ಮಾಡ್ತೀನಿ. ವೆರಿ ರೇರ್ ಕೇಸ್, ಯಾವಾಗ್ಲೂ ಬರಲ್ಲ, ಯಾವಾಗ್ಲೋ ಒಂದ್ ಸರಿ. ಅದರ್ವೈಸ್ ನಾನು ಇದಕ್ಕೆ ಪಟ್ಟಿ ಪೀಸೇ ಕಟ್ಟೋದು. ಸೊ ಪಟ್ಟಿ ಪೀಸ್ ಇದಕ್ಕೆ ರೆಡಿ ಆಯ್ತು, ಮುಗಿತಾ. ನಾವಿನ್ನೇನು ಇದಕ್ಕೆ ತಗೊಳಂಗಿಲ್ಲ. ಇದನ್ನ ಮಿಷಿನ್ ಮೇಲೆ ಹಾಕೊಂಡು ಕೂತ್ಕೊಂತು ಅಂದ್ರೆ ನಮ್ಮ ಬ್ಲೌಸು 3/4 ಅವರಿಂದ 1 ಅವರ್ ಅಲ್ಲಿ ಕಂಪ್ಲೀಟ್ ರೆಡಿ ಆಗ್ಬಿಡುತ್ತೆ. ಸೊ ಈ ತರ ರೆಡಿ ಮಾಡಿ ಕೂತ್ಕೊಳ್ಬೇಕು, ಪರ್ಫೆಕ್ಟ್ ಆಗಿ ಆಗುತ್ತೆ. ಓಕೆ, ಐ ಹೋಪ್ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇನ್ನೊಂದು ವಿಷಯ, ಯಾರ್ಯಾರು ಹೊಸದಾಗಿ ಎಂಟ್ರಿ ಆಗಿದೆಯಾ, ನಂದು ವಿ ಅಪ್ಡೇಟ್ಸ್ ಅಂತ ಇನ್ನೊಂದು ಚಾನಲ್ ಇದೆ. ಅಲ್ಲಿ ನಿಮ್ಗೆ ಎಲ್ಲಾ ತರದ್ ಮಾಹಿತಿ, ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲಾದ್ರ ತರದ್ ಮಾಹಿತಿ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಕೆಲಸದ ಬಗ್ಗೆ ನನಗ್ ತಿಳಿದಿರುವ ನಾಲೆಡ್ಜ್ ನ ನಾನು ಶೇರ್ ಮಾಡ್ತೀನಿ. ಅವಶ್ಯಕತೆ ಇರೋ ವಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೊಸ ಚಾನಲ್ ಅಲ್ವಾ, ಸರ್ಚ್ ಮಾಡೋದ್ರಿಂದ ಬೇಗ ಸಿಗಲ್ಲ, ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಶ್ಯಕತೆ ಇರೋದು. ಓಕೆನಾ? ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.